ಮಾಡಿಕೊಡಿ ಅಂತ ಮನವಿ. ಸರ್, ಅಲ್ಲಿ ಪೈಪ್ ಲೈನ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ, ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ. ಹಚ್ಚಿದ್ರೆ ಅದು ಕಾನೂನು ರೀತಿ ಪೊಲೀಸ್ನವರು ಕ್ರಮ ತಗೊಂತಾರೆ. ಕಾನೂನು ಅದ್ರದ್ದು ಕೋರ್ಸನ್ನು ತೆಗೆದುಕೊಂಡು ಹೋಗ್ತದೆ. ಈಗ ಬಿಜೆಪಿಯವರು ಮತ್ತೊಂದು ಆರೋಪ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಿರೋರ್ನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ವಿಜಯೇಂದ್ರ ಅವರು ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೆ ಪ್ರತಿಭಟನೆ ಮಾಡಿದವ್ರನ್ನ ಅರೆಸ್ಟ್ ಮಾಡದೆ ಇನ್ನೇನು ಮಾಡ್ತಾರೆ? ಅರೆಸ್ಟ್ ಮಾಡಲೇಬೇಕಲ್ವ? ಗಲಾಟೆ ಮಾಡೋರನ್ನ ಪ್ರತಿಭಟನೆ ಮಾಡಬೇಕು, ಆದರೆ ಪೈಪ್ ಹೊಡೆದಾಕೋದು, ಎಲ್ಲ ಸರ್ಕಾರಿ ವಾಹನಗಳನ್ನ ಜಖಂ ಮಾಡೋದು, ಸರ್ಕಾರಿ ವಾಹನಗಳನ್ನ ಹಾಳು ಮಾಡ್ತಕ್ಕಂಥದ್ದು, ಸರ್ಕಾರದ ಎಲ್ಲ ಇಲಾಖೆಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನು ಮಾಡಿದಾಗ ನ್ಯಾಚುರಲ್ ಆಗಿ ಕಾನೂನು ರೀತಿ ಕ್ರಮ ತಗೊಳ್ಳೇಬೇಕಲ್ಲ. ತುಮಕೂರು ಸಂಸದರು ಪತ್ರ ಕೂಡ ಬರೆದಿದ್ದಾರೆ ಸರ್. ಪಾಪ ನಮ್ಮ ಸಂಸದರು ನಿದ್ದೆ ಮಾಡ್ತಾವ್ರೆ, ತುಮಕೂರು ಸಂಸದರು ಪತ್ರ ಬರೆದವ್ರೆ, ನಮ್ಮ ಸಂಸದರು ನಿದ್ದೆ ಮಾಡ್ತಾವ್ರೆ. ಬಿಜೆಪಿಯವರು ಸಂಸದರು, ನಮ್ಮ ಸಂಸದರು ತುಮಕೂರು ಸಂಸದರನ್ನ, ಅಲ್ಲಿರ್ತಕ್ಕಂಥ ನಾಯಕರನ್ನ ಓಲೈಸಿ ನಮಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪಾಪ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಹೃದಯವಂತ, ಚೆನ್ನಾಗೆಲ್ಲ ಸ್ಪೀಚ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಜನಕ್ಕೆ ಅಷ್ಟೇ ಹೊಟ್ಟೆ ತುಂಬುತ್ತದೆ, ನೀರೇನು ಅವಶ್ಯಕತೆ ಇಲ್ಲ ನಮ್ಮ ಜನಕ್ಕೆ.